ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬುದ್ರುಕ್ ಗ್ರಾಮದಲ್ಲಿ 43 ವರ್ಷಗಳ ನಂತರ ಏಪ್ರಿಲ್ 28ರಂದು ಮಹಾಲಕ್ಷ್ಮಿ ಜಾತ್ರೆ ಆಯೋಜಿಸಲಾಗಿದೆ. ಜಿಲ್ಲೆಯಲ್ಲಿ ಪ್ರಮುಖ ಧಾರ್ಮಿಕ ಉತ್ಸವಗಳಲ್ಲಿ ಇದೊಂದು ಆಗಿದ್ದು, ಪ್ರತಿದಿನ ಸುಮಾರು 1 ರಿಂದ 1.5 ಲಕ್ಷ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಜಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಸಹಾಯಕ ಆಯುಕ್ತರಾದ ಶ್ರವಣ್ ನಾಯಕ್ ಉಪಸ್ಥಿತರಿದ್ದರು. ಉತ್ಸವ ಸಮಿತಿಯವರು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್, 24 ಗಂಟೆಗಳ ಆರೋಗ್ಯ ಸೇವೆ, ಆಂಬ್ಯುಲೆನ್ಸ್ ಹಾಗೂ ನಿರಂತರ ವಿದ್ಯುತ್ ಪೂರೈಕೆ, ಅಗ್ನಿಶಾಮಕ ಸೇವೆ ಜೊತೆಗೆ ಬಸ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸುಗಮವಾಗಿರಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ಎಲ್ಲ ಬೇಡಿಕೆಗಳನ್ನು ಒಪ್ಪಿಕೊಂಡು ಅಗತ್ಯ ಸೌಲಭ್ಯಗಳನ್ನು ತಕ್ಷಣ ಒದಗಿಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಗ್ರಾಮಕ್ಕೆ 2 ಹೈಮಾಸ್ಟ್ ದೀಪಗಳನ್ನು ನೀಡಲಾಗುವುದು ಎಂದು ಘೋಷಿಸಿದರು. ग्राम में मैं और हमारे साथ एमएलसी साहब भी आए और पूरे जो अधिकारी मित्र हैं वो भी यहाँ पे पधारे हैं। यहाँ पे जो महालक्ष्मी देवी यात्रा महोत्सव होने वाला है, उसके जितने भी सारे प्रिपरेशंस होने हैं उसके लिए आज हमने एक मीटिंग बुलाया है। आज मैडम लक्ष्मी पालकर नहीं आ पाए, लेकिन उन्होंने मुझे और चंद्रराज जी को और एसी श्रवण को बोला है कि हम यहाँ पे आके मीटिंग करें ताकि जो भी भक्तजन आएंगे उनको सुव्यवस्था मिले। यहाँ पे तो पुलिस की व्यवस्था हो या फिर इलेक्ट्रिसिटी हो या फिर रोड का वर्क हो, हमने जो मंडल के जो सेक्रेटरी है उनसे भी बात की है। उन्होंने काफ़ी सारे आइटम्स हमारे सामने रखे हैं, उन सबको हमने आज सॉल्व करने की कोशिश की है। 1-2-3 दिन के अंदर जो भी व्यवस्था है हम उसको निभा पाएंगे। उसके बाद मैं बस इतना कहना चाहता हूँ कि सभी जो भक्तजन है वो आए और देवी के दर्शन पाए और देवी का आशीर्वाद आप पे और आपके परिवार के सभी जन पे सदा रहे। ಇದೇ ವೇಳೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರ ನಿಧಿಯಿಂದ ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡಲಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬಿಕೆ ಗ್ರಾಮದಲ್ಲಿ 43 ವರ್ಷಗಳ ನಂತರ ಗ್ರಾಮದೇವಿ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ಇದೇ ಬರುವ ದಿನಾಂಕ 28ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. 9 ದಿವಸ ನಡೆಯುವಂಥ ಈ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಬರುವ ಒಂದು ಈ ಜಾತ್ರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಇನ್ನುಳಿದಂತೆ ನಮ್ಮ ಈ ಭಾಗದ AC ಅವರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇಲಾಖೆಯ ಎಲ್ಲ ಡಿಪಾರ್ಟ್ಮೆಂಟ್ಗಳಿರ್ಬೋದು, ವಾಟರ್ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟು, KSRTCದವರು, ಫೈರ್ದವರು ಒಟ್ಟಾರೆಯಾಗಿ ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಈ ಪೂರ್ವಭಾವಿ ಸಭೆಯಲ್ಲಿ ಜಾತ್ರಾ ಕಮಿಟಿಯ ಏನು ಅಧ್ಯಕ್ಷರಾದಿಯಾಗಿ ಸದಸ್ಯರ ಬೇಡಿಕೆಗಳನ್ನು ಎಲ್ಲರನ್ನ ನಾವು ಕೇಳಿ DC ಅವರು ನಾವು ಇವತ್ತು ಗ್ರಾಮದ ಸಮಸ್ತ ಜನತೆಗೆ ಭರವಸೆಯನ್ನು ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಭಾಗದ ಶಾಸಕರು, ಕರ್ನಾಟಕ ಗಣ ಸರ್ಕಾರದ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಜಾತ್ರಾ ನಿಮಿತ್ತ ಗ್ರಾಮದಲ್ಲಿ ಸುಮಾರು 15 ಕೋಟಿ ರೂಪಾಯಿಗಿಂತ ಅಧಿಕ ಕೆಲಸಗಳು ಈಗಾಗಲೇ ನಡೀತಾ ಇದ್ದಾವೆ. ಎಲ್ಲ ಕೆಲಸಗಳು ಇವತ್ತು ಮುಕ್ತಾಯದ ಹಂತದಲ್ಲಿದ್ದಾವೆ. ಇನ್ನು ಜಾತ್ರೆ ನಿಮಿತ್ತ ಲಕ್ಷಾಂತರ ಜನ ಪ್ರತಿ ದಿವಸ ಗ್ರಾಮಕ್ಕೆ ಬರ್ತಾ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಸಲುವಾಗಿ ಈಗಾಗಲೇ 2 ಜಾಗಗಳನ್ನು, ಒಂದು ಸಾಯಿ ಮಂದಿರ ಹತ್ರ 15 ಎಕರೆ ಇರ್ಬೋದು, ಇನ್ನೊಂದು ಪೋದ್ದಾರ್ ಲೇಔಟ್ ಹತ್ರ ಒಂದು 4 ಎಕರೆ, ಇದನ್ನು ಈಗಾಗಲೇ ಗುರುತಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ರೆಸ್ಟ್ರಿಕ್ಷನ್ ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಗ್ರಾಮಕ್ಕೆ ಬರುವಂಥ 4 ಎಂಟ್ರಿಗಳಿಂದ ಗ್ರಾಮಕ್ಕೆ ಜಾತ್ರೆ ಸಮಯದಲ್ಲಿ ಜನರು ಬರ್ಬೋದು. ಅದ್ರ ಜೊತೆಗೆ ಲಕ್ಷಾಂತರ ಜನ ಗ್ರಾಮಕ್ಕೆ ಬರೋದ್ರಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ದವರಿಗೆ 24/7 10 ದಿವಸ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಇಡಲಿಕ್ಕೆ ಮತ್ತೊಂದು ಸಣ್ಣ ಕ್ಲಿನಿಕನ್ನು ಕೂಡ ಮಾಡಲಿಕ್ಕೆ ನಾವು ಈಗ ಸೂಚನೆ ಕೊಟ್ಟಿದ್ದೇವೆ. KEB ಡಿಪಾರ್ಟ್ಮೆಂಟ್ದವರಿಗೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ 9-10 ದಿವಸ ಗ್ರಾಮದಲ್ಲಿ ಯಾವತ್ತೂ ಕರೆಂಟ್ ಹೋಗಬಾರ್ದು. ಅದ್ರ ಜೊತೆಗೆ ಈ ಸ್ಟ್ರೀಟ್ ಲೈಟ್ಗಳಿಗೆ ಒಂದು ಸಪ್ರೇಟ್ ವ್ಯವಸ್ಥೆಯನ್ನು ತಾವು ಮಾಡಬೇಕು. ಸ್ಟ್ರೀಟ್ ಲೈಟ್ಗಳಿಗೆ ಬೇರೆ ಕನೆಕ್ಷನ್ ಕೊಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ KSRTC ಡಿಪಾರ್ಟ್ಮೆಂಟ್ದವ್ರ ಜೊತೆ ಚರ್ಚೆ ಮಾಡಿ 9 ದಿವಸ
ಎಡಿಷನಲ್ ಬಸ್ಗಳನ್ನು ಪ್ರತಿ 8 ನಿಮಿಷಕ್ಕೆ ಒಂದು ಈ ಗ್ರಾಮಕ್ಕೆ ಬಸ್ಸು ಭೇಟಿ ನೀಡುವ ರೀತಿ ಪ್ರತಿ 8 ನಿಮಿಷಕ್ಕೊಂದು ಬಸ್ ಬಿಡಬೇಕಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಫೈರ್ ಬ್ರಿಗೇಡ್ದವರಿಗೆ 10 ದಿವಸ ಇಲ್ಲಿ ಒಂದು ಫೈರ್ ಬ್ರಿಗೇಡ್ ವಾಹನವನ್ನು ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲೇ ನಿಲ್ಲಿಸಬೇಕಂತ ಹೇಳಿದ್ದೀವಿ. ಅದಕ್ಕೆ ಬರುವಂಥ ವೆಚ್ಚವನ್ನು ಕೂಡ ನಾವು ಭರಿಸಿ 10 ದಿವಸ ಫೈರ್ ಬ್ರಿಗೇಡ್ ವಾಹನವನ್ನು ಊರಲ್ಲಿ ನಿಲ್ಲಿಸುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಗ್ರಾಮಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಈಗ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎಡಿಷನಲ್ ಶೌಚಾಲಯಗಳನ್ನು ಕಾರ್ಪೊರೇಷನ್ನು ಮತ್ತು ಇನ್ನುಳಿದಂಥ ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆಗಳಿಂದ ಅವರಲ್ಲಿರುವಂಥ ಎಡಿಷನಲ್ ಎಲ್ಲ ಶೌಚಾಲಯಗಳನ್ನು ಗ್ರಾಮಕ್ಕೆ ಒದಗಿಸ್ತೀವಿ. ಮತ್ತು ಏನು ಗ್ರಾಮದಲ್ಲಿರುವಂಥ ಕುಡಿಯೋ ನೀರು ಸಮಸ್ಯೆ ಆಗಬಾರ್ದಂತ ಒಂದು ಗ್ರಾಮದಲ್ಲಿರುವಂಥ 5 ಬೋರ್ವೆಲ್ಗಳನ್ನು ವಾಶ್ ಮಾಡಲಿಕ್ಕೆ ನಮ್ಮ ಮಾನ್ಯ DC ಅವರು DMF ಫಂಡ್ನಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅವರಿಗೆ ನಾವು ತಾಲೂಕ್ ಪಂಚಾಯತ್ ಆಫೀಸರ್ಗೆ ಅದನ್ನೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅವರು ಅದನ್ನು 5 ಬೋರ್ವೆಲ್ಗಳನ್ನು ವಾಶ್ ಮಾಡುವಂಥ ಕೆಲಸ ಮಾಡ್ತಾರೆ. ಸಭೆಗೆ ಪೊಲೀಸ್, ಆರೋಗ್ಯ, ಹೆಸ್ಕಾಂ, ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ಉತ್ಸವ ಸಮಿತಿ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಫಿಲ್ಗ್ರಾಮ್ಗೆ.